ಹಲೋ ಸ್ಟೂಡೆಂಟ್, ವೆಲ್ಕಮ್ ಟು ಪಾಂಚಜನ್ಯ IAS. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 21 ನವೆಂಬರ್ 2024 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೀವಿ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಗಳನ್ನು ಹಾಗೆ ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸನ್ನು ನಾವಿಲ್ಲಿ ಡಿಸ್ಕಸನ್ನು ಮಾಡಲಿದ್ದೀವಿ. ಸೊ ಫಸ್ಟ್ ಒನ್ ಈಸ್ ದ ಲಾಂಗ್ ಫೈಟ್ ಫಾರ್ ಎಕ್ಸೆಸಬಿಲಿಟಿ ಡಿಗ್ನಿಟಿ ಇನ್ ಇಂಡಿಯನ್ ಪ್ರಿಸನ್ಸ್ ಅಂತ ಇದೆ. ಸೊ ಇದು ಭಾರತೀಯ ಒಂದು ಜೈಲುಗಳಲ್ಲಿ ಈ ಒಂದು ಪ್ರಿಸನ್ಸ್ ಅಂದರೆ ಖೈದಿಗಳು ಫೇಸ್ ಮಾಡ್ತಾ ಇರುವಂಥ ಒಂದಿಷ್ಟು ಸವಾಲುಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಪಾಲಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಹೌ ಡಸ್ PM ವಿದ್ಯಾಲಕ್ಷ್ಮಿ ಡಿಫರ್ ಫ್ರಮ್ ಅದರ್ ಸ್ಕೀಮ್. ಸೊ ಇತ್ತೀಚೆಗೆ PM ವಿದ್ಯಾಲಕ್ಷ್ಮಿ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಸೊ ಈ ಒಂದು ಯೋಜನೆ ಇತರ ಸ್ಕೀಮ್ಗಳಿಗೆ ಅಂದರೆ ಇತರ ಯೋಜನೆಗಳಿಗೆ ಹೋಲಿಸಿದರೆ ಇದು ಯಾವ ರೀತಿ ಭಿನ್ನವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಕ್ಲಿಯರಿಂಗ್ ದ ಏರ್ ಆನ್ ಡೆಲ್ಲೀಸ್ ಪೊಲ್ಯೂಷನ್ ಕ್ರಿಸಿಸ್. ಸೊ ಇದು ದೆಹಲಿಯಲ್ಲಿ ಆಗ್ತಾ ಇರುವಂಥ ವಾಯು ಮಾಲಿನ್ಯದ ಬಿಕ್ಕಟ್ಟಿನ ಕುರಿತಾಗಿರುವಂಥ ಟಾಪಿಕ್ ಆಗಿದೆ. ಸೊ ಇದು GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಎರಡು ಟಾಪಿಕ್ಗಳನ್ನ ಅಂದರೆ ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂಥ ಎರಡು ಟಾಪಿಕ್ಗಳನ್ನ ಕೂಡ ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ವಿ. ಸೊ ಹಿಯರ್ ಬರ್ನಾವಾಪರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅನ್ನುವಂಥದ್ದು, ಹಾಗೆ ಸೆಕೆಂಡ್ ಒನ್ ಮಾವೋರಿ ಟ್ರೈಬ್ ಅನ್ನುವಂಥದ್ದು. ಎಸ್, ಸೊ ಇವಾಗ ಮೊದಲನೇದಾಗಿ ನಾವು ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ಸನ್ನು ಮಾಡಲಿದ್ವಿ. ಸೊ ಮೇಲೆ ಹೇಳಿದ ಹಾಗೆ ಸೊ ಈ ಒಂದು ಟಾಪಿಕ್ ಭಾರತೀಯ ಒಂದು ಜೈಲುಗಳಲ್ಲಿ ಈ ಖೈದಿಗಳು ಫೇಸ್ ಮಾಡ್ತಾ ಇರುವಂಥ ಸಮಸ್ಯೆಗಳ ಕುರಿತಾಗಿರುವಂಥ ಆರ್ಟಿಕಲ್ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಕಂಟೆಕ್ಸ್ಟನ್ನು ನೋಡೋಣ. ಯಾವ ಒಂದು ಕಾರಣಕ್ಕಾಗಿ ಇದನ್ನು ಇವಾಗ ಇದು ಸುದ್ದಿಯಲ್ಲಿದೆ ಅಂತಂದರೆ ದ ರೀಸೆಂಟ್ ಡೆತ್ ಆಫ್ ಪ್ರೊಫೆಸರ್ GN ಸಾಯಿಬಾಬಾ ಫಾಲೋವಿಂಗ್ ಹೀಸ್ ರಿಲೀಸ್ ಹೈಲೈಟ್ಸ್ ದಿ ಸಿಸ್ಟಮಿಕ್ ಫೇಲ್ಯೂರ್ಸ್ ಇನ್ ಇಂಡಿಯಾಸ್ ಪ್ರಿಸನ್ ಸಿಸ್ಟಮ್ ರಿಗಾರ್ಡಿಂಗ್ ದಿ ಟ್ರೀಟ್ಮೆಂಟ್ ಆಫ್ ಪ್ರಿಸನರ್ಸ್ ವಿತ್ ಡಿಸೆಬಿಲಿಟಿ. ಸೊ ಇತ್ತೀಚೆಗೆ ಈ ಪ್ರೊಫೆಸರ್ GN ಸಾಯಿಬಾಬಾ ಅವರನ್ನು ಜೈಲು ವಾಸದ ನಂತರ ಅವರನ್ನು ಬಿಡುಗಡೆಯನ್ನು ಮಾಡಲಾಗಿತ್ತು. ಅದಾದ ನಂತರ ಅವರು ಸಾವನ್ನಪ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಜೈಲುಗಳಲ್ಲಿ ವಿಕಲಾಂಗರಿಗೆ ನೀಡುವಂಥ ಟ್ರೀಟ್ಮೆಂಟ್ ಅಂದರೆ ಚಿಕಿತ್ಸೆ ಅಂದರೆ ಅವರನ್ನು ಯಾವ ರೀತಿ ಆ ಜೈಲುಗಳಲ್ಲಿ ಅವರಿಗೆ ನೋಡಿಕೊಳ್ಳಲಾಗತ್ತೆ ಅನ್ನೋದರ ಕುರಿತು ಸೊ ಇಲ್ಲಿ ಸಮಸ್ಯೆಗಳನ್ನು ಹುಟ್ಟುಹಾಕಿರುವಂಥದ್ದು. ಸೊ ಈ ಹಿನ್ನೆಲೆ ನಾವು ವಾಟ್ ಇಸ್ ದ ಕರೆಂಟ್ ಸ್ಟೇಟ್ ಆಫ್ ಓವರ್ ಕ್ರೌಡಿಂಗ್ ಇನ್ ಇಂಡಿಯನ್ ಪ್ರಿಸನ್. ಸೊ ಈ ಒಂದು ಭಾರತೀಯ ಜೈಲುಗಳಲ್ಲಿ ಓವರ್ ಕ್ರೌಡಿಂಗ್ ಜನದಟ್ಟಣೆ ಏನಾಗ್ತಾ ಇದೆ ಅಂದರೆ ಕೈದಿಗಳ ದಟ್ಟಣೆ ಏನಾಗ್ತಾ ಇದೆಯಲ್ಲ, ಸೊ ಅದು ಯಾವ ರೀತಿ ಇದೆ ಅನ್ನುವಂಥದ್ದು. ಸೊ ಹಿಯರ್ ಕೆಪಾಸಿಟಿ ಕ್ರಿಸಿಸ್ ಅಂದರೆ ಸಾಮರ್ಥ್ಯದ ಬಿಕ್ಕಟ್ಟು. ಅಂದರೆ ಈ ಜೈಲುಗಳಲ್ಲಿ ಸಾಮರ್ಥ್ಯ ಅಂದರೆ ಕೈದಿಗಳನ್ನ ಇರುವ ಒಂದು ಸಾಮರ್ಥ್ಯ ಕಡಿಮೆ ಇರುವುದಕ್ಕಿಂತ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹೆಚ್ಚಿನ ಒಂದು ಕೈದಿಗಳನ್ನ ಜೈಲುಗಳಲ್ಲಿ ಹಾಕಲಾಗ್ತಾ ಇದೆ. ಸೊ ಇಂಡಿಯನ್ ಪ್ರಿಸನ್ಸ್ ಕರೆಂಟ್ಲಿ ಹೌಸ್ 5.73 lakh ಇನ್ಮೇಟ್ಸ್ ಅಗೇನ್ಸ್ಟ್ ದ ಕೆಪಾಸಿಟಿ ಆಫ್ 4.3 lakh. ಎಸ್, ಸೊ ಇಲ್ಲಿ ಸದ್ಯ 4.36 ಏನು ಲ್ಯಾಕ್ ಇದೆ, 4.3 lakh ಅಥವಾ ಲಕ್ಷ ಏನು ಖೈದಿಗಳು ಹಿಡಿಯಬೇಕಾಗಿರುವಂಥ ಒಂದು ಜೈಲುಗಳಲ್ಲಿ 5.73 ಲಕ್ಷನಷ್ಟು ಈ ಖೈದಿಗಳನ್ನ ಜೈಲುಗಳಲ್ಲಿ ಹಾಕ್ತಾ ಇದ್ದಾರೆ. ಸೊ ಇದು ಏನಾಗಿದೆ ಅಂತಂದರೆ ಸಾಮರ್ಥ್ಯವನ್ನು ಮೀರಿ ಕೂಡ ಏನಾಗ್ತಾ ಇದೆ ಅಂತಂದರೆ ಜೈಲುಗಳಲ್ಲಿ ಈ ಜನದಟ್ಟಣೆ ಅನ್ನುವಂಥದ್ದು ಆಗ್ತಾ ಇದೆ. ಹಾಗೆ ಅಕ್ಯುಪೆನ್ಸಿ ರೇಟ್ಸ್ ಸಮ್ ಫೆಸಿಲಿಟೀಸ್ ಆರ್ ಆಪರೇಟಿಂಗ್ ಆಟ್ ಓವರ್ 200% ಕೆಪಾಸಿಟಿ ಅಕಾರ್ಡಿಂಗ್ ಟು NCRB 2022 ಡೇಟಾ. ಸೊ ಇಲ್ಲಿ NCRB 2022 ಡೇಟಾ ಪ್ರಕಾರ ಏನಂತಂದರೆ ಅಲ್ಲಿ ಖೈದಿಗಳಿಗೆ ನೀಡುವಂಥ ಮೂಲ ಸೌಕರ್ಯಗಳೇನಿರುತ್ತೆ, ಸೊ ಆ ಮೂಲ ಸೌಕರ್ಯಗಳನ್ನ ಏನಂತಂದರೆ ಸೊ ಅಂದರೆ ಅದನ್ನು ಒಬ್ಬರು ಬಳಸುವಂಥ ಜಾಗದಲ್ಲಿ ಅದನ್ನು ಇಬ್ಬರು ಬಳಸ್ತಾ ಇದ್ದಾರೆ. ಅಂದರೆ 100% ಇರುವಂಥ ಏನು ಕೆಪಾಸಿಟಿ ಏನಿರುತ್ತೆ ಅದು ಇವಾಗ ಏನಾಗುತ್ತೆ 200% ಕೆಪಾಸಿಟಿಗೆ, ಅಂದರೆ ಒಂದೇ ವಸ್ತುವನ್ನ ಅಥವಾ ಒಂದೇ ಮೂಲ ಸೌಕರ್ಯಗಳನ್ನ ಅದನ್ನು ಹೆಚ್ಚಿನ ಜನರು ಬಳಸ್ತಾ ಇರುವಂಥದ್ದು. ಸೊ ನೆಕ್ಸ್ಟ್ ಒನ್ historical pattern despite multiple court intervention and recommendation overcrowding has remained a persistent issue. ಸೊ ಇಲ್ಲಿ ಓವರ್ ಕ್ರೌಡಿಂಗ್ ಅಥವಾ ಈ
ಜನದಟ್ಟಣೆಗೆ ಸಂಬಂಧಪಟ್ಟಂತೆ ಅಂದರೆ ಜೈಲುಗಳಲ್ಲಿ ಈ ಏನು ಖೈದಿಗಳನ್ನ ಕೂಡಿ ಹಾಕಲಾಗಿರುವಂಥ ಸನ್ನಿವೇಶಗಳ ಕುರಿತು ಈಗಾಗಲೇ ಹಲವಾರು ಕೋರ್ಟ್ಗಳ ನ್ಯಾಯಾಂಗಗಳಾಗಿರ್ಬೋದು ಅಥವಾ ಹಲವಾರು ಕಮಿಟಿಗಳು ಇಲ್ಲಿ ಶಿಫಾರಸನ್ನು ಮಾಡಿದರೂ ಕೂಡ ಸೊ ಇಲ್ಲಿ ಜೈಲುಗಳಲ್ಲಿ ಜನದಟ್ಟಣೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಇಲ್ಲ. ಹಾಗೆ ರಿಸೋರ್ಸ್ ಸ್ಟ್ರೇನ್, ಓವರ್ ಕ್ರೌಡಿಂಗ್ ಫುಡ್ಸ್ ಅಡಿಷನಲ್ ಪ್ರೆಷರ್ ಆನ್ ಆಲ್ರೆಡಿ ಲಿಮಿಟೆಡ್ ಫೆಸಿಲಿಟೀಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇಲ್ಲಿ ಖೈದಿಗಳನ್ನ ಸೆರೆವಾಸವನ್ನು ಅವರಿಗೆ ಬಂಧಿಸಲಿಕ್ಕೆ ಸರಿಯಾದ ಮೂಲ ಸೌಕರ್ಯಗಳು ಇಲ್ಲದೆ ಇರುವಂಥದ್ದು. ಸೊ ಈಗಾಗಲೇ ಇರುವಂಥ ಜೈಲುಗಳಲ್ಲಿ ಏನು ಮಾಡಲಾಗ್ತಾ ಇದೆ ಅಂತಂದರೆ ಅವರನ್ನು ಬಂಧಿಸಲಾಗ್ತಾ ಇದೆ. ವಾಟ್ ಲೀಗಲ್ ಪ್ರೊಟೆಕ್ಷನ್ ಎಕ್ಸಿಸ್ಟ್ ಫಾರ್ ಪ್ರಿಸನರ್ಸ್ ವಿತ್ ಡಿಸೆಬಿಲಿಟೀಸ್ ಇನ್ ಇಂಡಿಯಾ. ಅಂದರೆ ಈ ವಿಕಲಾಂಗರಿರ್ತಾರೆ ನೋಡಿ, ವಿಕಲಾಂಗ ಖೈದಿಗಳಿಗೆ ಅವರ ಒಂದು ರಕ್ಷಣೆಗೆ ಇರುವಂತಹ ಕಾನೂನು ಒಂದು ರಕ್ಷಣೆ ಏನು ಅನ್ನುವಂಥದ್ದು. ವಿಕಲಾಂಗ ಖೈದಿಗಳು ಸೊ ಹಿಯರ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಸೊ ಇಲ್ಲಿ ಖೈದಿಗಳು ಕೂಡ ಒಂದಿಷ್ಟು ಹಕ್ಕುಗಳು ಕೂಡ ಅವರಿಗೆ ಇರುತ್ತೆ. ಇದನ್ನು ನಾವು ಸಂವಿಧಾನಬದ್ಧ ಹಕ್ಕುಗಳಂತ ಕರಿತೀವಿ. ಆಲ್ ಪ್ರಿಸನರ್ಸ್ ಹ್ಯಾವ್ ಫಂಡಮೆಂಟಲ್ ರೈಟ್ಸ್ ಟು ಈಕ್ವಾಲಿಟಿ, ಫ್ರೀಡಮ್ ಆ್ಯಂಡ್ ಪರ್ಸ್ನಲ್ ಲಿಬರ್ಟಿ. ಸೊ ಇಲ್ಲಿ ಎಲ್ಲ ಖೈದಿಗಳು ಕೂಡ ಸಮಾನತೆ, ಸ್ವಾತಂತ್ರ್ಯ ಮತ್ತು ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಕೂಡ ಇಲ್ಲಿ ಅವರಿಗೆ ಇರುತ್ತೆ. ಹಾಗೆ ಇಂಟರ್ನ್ಯಾಷನಲ್ ಒಬ್ಲಿಗೇಷನ್, ಅಂತಾರಾಷ್ಟ್ರೀಯ ಒಂದು ಬಾಧ್ಯತೆಗಳು ಕೂಡ ಇಲ್ಲಿ ಇರುತ್ತೆ. ಸೊ ಇಂಡಿಯಾ ಇಸ್ ಬೌಂಡ್ ಬೈ ದಿ ನೆಲ್ಸನ್ ಮಂಡೇಲಾ ರೂಲ್ಸ್ ಆ್ಯಂಡ್ UN ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ. ಸೊ ಇಲ್ಲಿ ವಿಕಲಾಂಗರಿಗೆ ಸಂಬಂಧಪಟ್ಟಂತೆ ಇರುವಂಥ ಈ ಒಂದು ವಿಶ್ವಸಂಸ್ಥೆಯ ಒಂದು ಒಪ್ಪಂದ ಆಗಿರ್ಬೋದು, ಹಾಗೆ ಜಾಗತಿಕ ಮಟ್ಟದಲ್ಲಿ ಇರುವಂಥ ನೆಲ್ಸನ್ ಮಂಡೇಲಾ ನಿಯಮಗಳಿಗೆ ಭಾರತವು ಕೂಡ ಇಲ್ಲಿ ಬದ್ಧವಾಗಿದೆ ಅಂತ. ಹಾಗೆ ಡೊಮೆಸ್ಟಿಕ್ ಲೆಜಿಸ್ಲೇಷನ್ ಅಂದರೆ ಸ್ಥಳೀಯವಾಗಿ ಅಂದರೆ ದೇಶೀಯ ಕಾನೂನು ಶಾಸನಗಳೇನು ಹೇಳುತ್ತೆ ಈ ಒಂದು ವಿಕಲಾಂಗರ ಹಕ್ಕುಗಳ ರಕ್ಷಣೆ ಕುರಿತು ಅಂತಂದರೆ ದ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಆ್ಯಕ್ಟ್ 2016 ಮ್ಯಾಂಡೇಟ್ಸ್ ಪ್ರೊಟೆಕ್ಷನ್ ಫ್ರಾಮ್ ಅಬ್ಯೂಸ್ ಆ್ಯಂಡ್ ಎಕ್ಸ್ಪ್ಲಾಯಿಟೇಷನ್. ಸೊ ಇಲ್ಲಿ ಈ ವಿಕಲಾಂಗರ ಒಂದು ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016 ಏನು ಕಡ್ಡಾಯಗೊಳಿಸುತ್ತೆ ಅಂತಂದರೆ ಸೊ ಇಲ್ಲಿ ಅವರ ವಿರುದ್ಧ ಆಗುವಂಥ ಅಬ್ಯೂಸ್, ಕಿರುಕುಳ ಆಗಿರ್ಬೋದು ಅಥವಾ ಶೋಷಣೆಯ ವಿರುದ್ಧ ಅವರಿಗೆ ರಕ್ಷಣೆಯನ್ನು ನೀಡುವಂಥದ್ದು ಕಡ್ಡಾಯಗೊಳಿಸುತ್ತೆ ಈ ಒಂದು ಕಾನೂನು. ಹಾಗೆ ಅಡ್ಮಿನಿಸ್ಟ್ರೇಟಿವ್ ಗೈಡ್ಲೈನ್ಸ್. ಸೊ ಇಲ್ಲಿ ಆಡಳಿತಾತ್ಮಕ ಒಂದು ನಿರ್ದೇಶನಗಳು ಯಾವ ರೀತಿ ಇದೆ. ದ ಮಾಡೆಲ್ ಪ್ರಿಸನ್ ಮ್ಯಾನ್ಯುವಲ್ 2016 ಆ್ಯಂಡ್ ನ್ಯೂ ಎಕ್ಸೆಸಿಬಿಲಿಟಿ ಗೈಡ್ಲೈನ್ಸ್ 2024 ಪ್ರೊವೈಡ್ ಡೀಟೇಲ್ಡ್ ರಿಕ್ವೈರ್ಮೆಂಟ್. ಸೊ ಇಲ್ಲಿ ಜೈಲುಗಳಲ್ಲಿ ಕೈಪಿಡಿ ಅಂತ ಇರುತ್ತೆ. ಓಕೆ, ಸೊ ಅಂದರೆ ಕೈದಿಗಳನ್ನ ನಾವು ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದರ ಕುರಿತು ಅಲ್ಲಿ ಕೈಪಿಡಿಗಳು ಇರುತ್ತೆ. ಹಾಗೆ ಎಕ್ಸೆಸಿಬಿಲಿಟಿ ಗೈಡ್ಲೈನ್ಸ್ 2024 ಕೂಡ ಏನು ಮಾಡುತ್ತೆ ಅಂತಂದರೆ ಈ ಕೈದಿಗಳನ್ನ ಅವರ ಒಂದು ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ವಿವರವಾಗಿ ಅಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿರುತ್ತೆ. ವಾಟ್ ಸ್ಪೆಸಿಫಿಕ್ ಎಕ್ಸೆಸಿಬಿಲಿಟಿ ಚಾಲೆಂಜಸ್ ಡು ಡಿಸೇಬಲ್ಡ್ ಪರ್ಸನ್ ಫೇಸ್. ಸೊ ಅಂದರೆ ಈ ಜೈಲುಗಳಲ್ಲಿ ಯಾವ ರೀತಿಯ ಒಂದು ಸವಾಲುಗಳನ್ನ ಅಥವಾ ಸಮಸ್ಯೆಗಳನ್ನ ಈ ಒಂದು ವಿಕಲಾಂಗ ವ್ಯಕ್ತಿಗಳು ಫೇಸ್ ಮಾಡ್ತಾರೆ ಅನ್ನುವಂಥದ್ದು. ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ಅಂದರೆ ಮೂಲ ಸೌಕರ್ಯಗಳ ಸಮಸ್ಯೆ ಅನ್ನುವಂಥದ್ದು. ಸೊ ಅವರಿಗೆ ಬೇಕಾಗಿರುವಂಥ ವೀಲ್ ಚೇರ್ಗಳಾಗಿರ್ಬೋದು ಅಥವಾ ಟಾಯ್ಲೆಟ್ ಆಗಿರ್ಬೋದು ಅಥವಾ ಕಾಮನ್ ಏರಿಯಾಗಳು ಅನ್ನುವಂಥದ್ದು ಅವರಿಗೆ ಸಿಗದೇ ಇರುವಂಥದ್ದು. ಹಾಗೆ ಡೈಲಿ ಸ್ಟ್ರಗಲ್. ಸೊ ದಿನನಿತ್ಯ ಕೂಡ ಏನು ಮಾಡ್ತಾರೆ ಅಂತಂದರೆ ಈ ವಿಕಲಾಂಗರು ಹಲವಾರು ಒಂದು ಸಮಸ್ಯೆಗಳಿಂದ ಅವರು ತೊಂದರೆಗೆ ಒಳಗಾಗ್ತಾರೆ. ಸೊ ಡಿಫಿಕಲ್ಟ್ ಇನ್ ಬೇಸಿಕ್ ಟಾಸ್ಕ್ ಲೈಕ್ ಬಾತಿಂಗ್, ಯೂಸಿಂಗ್ ಟಾಯ್ಲೆಟ್ಸ್ ಆ್ಯಂಡ್ ಫೆಚಿಂಗ್ ವಾಟರ್. ಸೊ ಅಂದರೆ ಇವಾಗ ವಿಕಲಾಂಗರಾಗಿದ್ದರೆ ಅವರಿಗೆ ಸ್ನಾನಕ್ಕೆ ಹೋಗಲಿಕ್ಕೆ ಅಥವಾ ಅವರಿಗೆ ಟಾಯ್ಲೆಟ್ಗೆ ಹೋಗಲಿಕ್ಕೆ ಏನಾಗುತ್ತೆ ಅಂದರೆ ತುಂಬಾ ಕಷ್ಟವಾಗುತ್ತೆ. ಹಾಗೆ ಮೆಡಿಕಲ್ ಕೇರ್. ಸೊ ಡೆನಿಯಲ್ ಆಫ್ ಎಸೆನ್ಷಿಯಲ್ ಅಸಿಸ್ಟಿವ್ ಡಿವೈಸಸ್ ಆ್ಯಸ್ ಆ್ಯಂಡ್ ಸೀನ್ ಇನ್ ಫಾದರೆಸ್ಟ್ ಆ್ಯಂಡ್ ಸ್ವಾಮೀಸ್ ಕೇಸ್. ಸೊ ಇಲ್ಲೇನಾಗುತ್ತೆ ಅಂತಂದರೆ ಅವರಿಗೆ 2 ವೇಳೆಗೆ ಏನು ಆಗಬೇಕು, ಇಲ್ಲಿ ಸರಿಯಾದ ರೀತಿಯ ಒಂದು ಚಿಕಿತ್ಸೆ ಆಗಬೇಕು. ಓಕೆ, ಹಾಗೆ ಫಿಸಿಕಲ್ ರಿಸ್ಕ್ ಡಿಪೆಂಡೆನ್ಸ್ ಆನ್ ಫೆಲೋ ಇನ್ಮೇಟ್ಸ್ ಫಾರ್ ಮೊಬಿಲಿಟಿ ಲೀಡಿಂಗ್ ಟು ಪೊಟೆನ್ಷಿಯಲ್ ಇಂಜುರೀಸ್. ಸೊ ಇಲ್ಲಿ ಕೆಲವೊಂದು ಗಾಯಾಳುಗಳಾಗಿರ್ಬೋದು ಅಥವಾ ವಿಕಲಾಂಗರಿಗೆ ಏನಾಗುತ್ತೆ ಅಂತಂದರೆ ಅವರು ಇನ್ನೊಬ್ಬರ ನೆರವಿನಿಂದ ಅವರು ತಮ್ಮ ದಿನನಿತ್ಯದ ಕೆಲಸವನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಅಟಿಟ್ಯೂಡಿನಲ್ ಬ್ಯಾರಿಯರ್ಸ್ ಲಿಮಿಟೆಡ್ ಅವೇರ್ನೆಸ್ ಅಮಾಂಗ್ ದಿ ಪ್ರಿಸನ್ ಸ್ಟಾಪ್ ಅಬೌಟ್ ಡಿಸೆಬಿಲಿಟಿ ರೈಟ್ಸ್ ಆ್ಯಂಡ್ ಸ್ಟಿಗ್ಮಾ ಅಸೋಸಿಯೇಟೆಡ್ ವಿತ್ ಬೋತ್ ಇಂಪ್ರಿಜನ್ಮೆಂಟ್ ಆ್ಯಂಡ್ ಡಿಸೆಬಿಲಿಟಿ. ಸೊ ಇವ್ರಿಗೆ ಕಳಂಕ ಏನಿರುತ್ತೆ ಅಂತಂದರೆ ಒಂದು ಅಪರಾಧವನ್ನು ಮಾಡಿ ಬಂದಿರ್ತಾರೆ ಅನ್ನುವಂಥ ಒಂದು ಕಳಂಕ ಆದರೆ ಸೊ ಅವರು ವಿಕಲಾಂಗರಾಗಿದ್ದಾರೆ ಅನ್ನುವಂಥ
ಇನ್ನೊಂದು ಕಳಂಕವನ್ನು ಹೊತ್ಕೊಂಡವರು ಅಲ್ಲಿ ಲೈಫನ್ನು ಲೀಡ್ ಮಾಡಬೇಕಾಗತ್ತೆ. ಹಾಗೆ ಅಕೌಂಟಬಿಲಿಟಿ, ಲ್ಯಾಕ್ ಆಫ್ ಸಿಸ್ಟಮೆಟಿಕ್ ಡೇಟಾ ಕಲೆಕ್ಷನ್ ಆನ್ ಪ್ರೆಸೆಂಟ್ಸ್ ವಿತ್ ಡಿಸಬಿಲಿಟಿ, ಅಬ್ಸೆನ್ಸ್ ಆಫ್ ರೆಗ್ಯುಲರ್ ಅಕ್ಸೆಸಿಬಿಲಿಟಿ ಆಡಿಟ್ಸ್. ಸೊ ಅಂದರೆ ವಿಕಲಾಂಗರಿಗೆ ಸಂಬಂಧಪಟ್ಟಂತೆ ಸರಿಯಾದ ಒಂದು ಡೇಟಾ ನಿರ್ವಹಣೆ ಮಾಡದೇ ಇರುವಂಥದ್ದು ಕೂಡ ಇಲ್ಲಿ ಸಮಸ್ಯೆಯಾಗಿ ಕಂಡುಬರುತ್ತೆ. ಹಾಗೆ ವೈ ಹ್ಯಾಸ್ ನಾಟ್ ಪ್ರಿಸನ್ ರಿಫಾರ್ಮ್ ಬೀನ್ ಇಂಪ್ಲಿಮೆಂಟೆಡ್ ಇಫೆಕ್ಟಿವ್ಲಿ. ಸೊ ಇಲ್ಲಿ ಪ್ರಿಸನ್ ರಿಫಾರ್ಮ್, ಜೈಲು ಸುಧಾರಣೆ ಅಂತ ಬರುತ್ತೆ. ಓಕೆ, ಸೊ ಇದನ್ನು ಯಾಕೆ ಯಶಸ್ವಿಯಾಗಿ ಅಥವಾ ಪರಿಣಾಮಕಾರಿಯಾಗಿ ಯಶಸ್ವಿಗೊಳಿಸಲಾಗಿಲ್ಲ ಅನ್ನುವಂಥದ್ದು, ಅಥವಾ ಅದನ್ನು ಅನುಷ್ಠಾನಗೊಳಿಸಲಾಗಿಲ್ಲ. ಪೊಲಿಟಿಕಲ್ ಅಪ್ಯಾಥಿ ಅಂದರೆ ಇಲ್ಲಿ ರಾಜಕೀಯ ಅಸಡ್ಡೆ ಅನ್ನುವಂಥದ್ದು ಬರುತ್ತೆ. ಸೊ ಈ ಕಾರಣಕ್ಕಾಗಿ ಆಗಿರ್ಬೋದು. ಹಾಗೆ ಪಬ್ಲಿಕ್ ಇನ್ ಡಿಫರೆಂಟ್ ಸೊಸೈಟಲ್ ಬಿಲೀವ್ ದ್ಯಾಟ್ ಪ್ರೆಸೆನ್ಸ್ ಡಿಸರ್ವ್ ಹ್ಯಾರ್ಶ್ ಟ್ರೀಟ್ಮೆಂಟ್. ಅಂದರೆ ಸೊ ಇಲ್ಲಿ ಸಮಾಜದ ಕಡೆಯಿಂದ ಒಪಿನಿಯನ್ ಏನಿರುತ್ತೆ ಅಂತಂದರೆ ಶಿಕ್ಷೆಯನ್ನು ಅಥವಾ ಅಪರಾಧವನ್ನು ಮಾಡಿ ಹೋಗಿರೋರಿಗೆ ಅದು ಒಂದು ರೀತಿ ಕಠಿಣ ಶಿಕ್ಷೆ, ಅವರಿಗೆ ಅದು ಯೋಗ್ಯರು, ಕಠಿಣ ಶಿಕ್ಷೆಗೆ ಅರ್ಹರು ಅನ್ನುವಂಥ ರೀತಿಯಲ್ಲಿ ಅದನ್ನು ಸಮಾಜ ನೋಡುತ್ತೆ. ಹಾಗೆ ಇಂಪ್ಲಿಮೆಂಟೇಷನ್ ಗ್ಯಾಪ್, ಸೊ ಡಿಸ್ಕನೆಕ್ಟ್ ಬಿಟ್ವೀನ್ ಪೇಪರ್ ಪಾಲಿಸೀಸ್ ಆ್ಯಂಡ್ ಗ್ರೌಂಡ್ ಲೆವೆಲ್ ಎಕ್ಸಿಕ್ಯೂಷನ್. ಸೊ ಏನು ಕೈಪಿಡಿ ಅಂತ ಮಾಡಿರ್ತಾರೆ ಅಥವಾ ಮ್ಯಾನ್ಯುವಲ್ ಅಂತ ಇರುತ್ತೆ, ಅವು ಕೇವಲ ಏನಂತಂದರೆ ಪುಸ್ತಕದಲ್ಲಿರುವಂಥ ಅಕ್ಷರಗಳಾಗಿ ಮಾತ್ರ ಉಳಿಯುತ್ತೆ, ಬಟ್ ಅವುಗಳನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು. ಹಾಗೆ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ, ಐ ಪ್ರೆಸೆನ್ಸ್ ಆರ್ ಸ್ಟೇಟ್ ಸಬ್ಜೆಕ್ಟ್, ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಜೈಲು ಅನ್ನುವಂಥದ್ದು ಏನಾಗಿದೆ ಅಂತಂದರೆ ರಾಜ್ಯದ ವಿಷಯವಾಗಿದೆ. ಅಂದರೆ ಈ ಪ್ರಿಸನ್ಗೆ ಸಂಬಂಧಪಟ್ಟಂತೆ ಕಾನೂನನ್ನು ಮಾಡುವಂಥ ಅಧಿಕಾರ ಸೊ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ನೆಕ್ಸ್ಟ್ ಟಾಪಿಕ್, ಹೌ ಡಸ್ PM ವಿದ್ಯಾಲಕ್ಷ್ಮಿ ಡಿಫರ್ ಫ್ರಮ್ ಅದರ್ ಸ್ಕೀಮ್. ಸೊ ನಾವು ಇವಾಗ ಈ PM ವಿದ್ಯಾಲಕ್ಷ್ಮಿ ಸ್ಕೀಮ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಇದನ್ನು ಇತ್ತೀಚೆಗೆ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಸೊ ಅಪ್ರೂವ್ಡ್ ಬೈ ಯೂನಿಯನ್ ಕ್ಯಾಬಿನೆಟ್ ಆನ್ November 6, 2024. ದ ಸ್ಕೀಮ್ ಆಫರ್ಸ್ ಕೋಲ್ಯಾಟ್ರಲ್ ಫ್ರೀ ಆ್ಯಂಡ್ ಗ್ಯಾರಂಟರ್ ಫ್ರೀ ಲೋನ್ಸ್ ಫಾರ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಪರ್ಸ್ಯೂಯಿಂಗ್ ಹೈಯರ್ ಎಜುಕೇಷನ್. ಅಂದರೆ ಯಾರು ಈ ಉನ್ನತ ಶಿಕ್ಷಣಗಳಲ್ಲಿ ಶಿಕ್ಷಣವನ್ನು ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಸೊ ಇಲ್ಲಿ ಅವರಿಗೆ ಯಾವುದೇ ರೀತಿಯ ಗ್ಯಾರಂಟಿ ಅಂದರೆ ಯಾವುದೇ ರೀತಿಯ ಒಂದು ಅಡಮಾನವನ್ನು ಇಲ್ಲದೆ ಕೂಡ ಏನು ಮಾಡಲಾಗತ್ತೆ ಅಂತ ಅವರಿಗೆ ಉಚಿತ ಒಂದು ಸಾಲವನ್ನು ಅಂದರೆ ಶೈಕ್ಷಣಿಕ ಸಾಲವನ್ನು ನೀಡುವಂಥ ಒಂದು ಯೋಜನೆ ಇದಾಗಿದೆ. ಹಾಗೆ ಇದಕ್ಕೆ ಎಲಿಜಿಬಿಲಿಟಿ ಆ್ಯಂಡ್ ಕವರೇಜ್ ಅಂದರೆ ಇದಕ್ಕೆ ಯಾರು ಅರ್ಹರು ಅನ್ನುವಂಥದ್ದು. ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಟು 860 ಇನ್ಸ್ಟಿಟ್ಯೂಷನ್ ರ್ಯಾಂಕ್ಡ್ ಅಂಡರ್ ದ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಆರ್ ಎಲಿಜಿಬಲ್. ಅಂದರೆ ಸೊ ಇವಾಗ ಯಾರು ಈ 860 ಇನ್ಸ್ಟಿಟ್ಯೂಷನ್ಗಳಲ್ಲಿ ಯಾರು ಈ ರ್ಯಾಂಕನ್ನು ಪಡೆದುಕೊಂಡಿರ್ತಾರಲ್ವ ಅಥವಾ ಎಲಿಜಿಬಲ್ ಆಗಿರ್ತಾರಲ್ವ ಅವ್ರಿಗೆ ಏನು ಮಾಡಲಾಗತ್ತೆ, ಈ ಒಂದು ಶೈಕ್ಷಣಿಕ ಸಾಲವನ್ನು ನೀಡಲಾಗತ್ತೆ. ಸೊ ಇದರಲ್ಲಿ 22 ಲಕ್ಷ ವಿದ್ಯಾರ್ಥಿಗಳನ್ನು ಕೂಡ ಈ ಒಂದು ಸ್ಕೀಮ್ ಒಳಗೊಳ್ಳುತ್ತೆ. ಸೊ ಇವರಿಗೆ 10 ಲಕ್ಷದವರೆಗೆ ಸಾಲವನ್ನು ಹಾಗೆ ಟ್ಯೂಷನ್ ಫೀ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವೆಚ್ಚವನ್ನು ಕೂಡ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಭರಿಸಲಾಗತ್ತೆ. ಹಾಗೆ ಫಾರ್ ಫ್ಯಾಮಿಲೀಸ್ ಅರ್ನಿಂಗ್ ಅಪ್ ಟು 8 lakh ಎನ್ಯುವಲಿ, ಅಂದರೆ ಯಾರು ಆ ಒಂದು ಕುಟುಂಬದ ಆದಾಯ ವಾರ್ಷಿಕವಾಗಿ 8 ಲಕ್ಷ ಇದ್ದರೆ ಅವರಿಗೆ 3% ಬಡ್ಡಿ ದರದಲ್ಲಿ ಅವರಿಗೆ ಸಾಲವನ್ನು ಕೂಡ ನೀಡಲಾಗತ್ತೆ. ಹಾಗೆ ಇದಕ್ಕೆ ಬಜೆಟ್ನಲ್ಲಿ ಎಷ್ಟು ಪ್ರಮಾಣದ ಒಂದು ಹಣವನ್ನು ವಿನಿಯೋಗಿಸಲಾಗತ್ತೆ ಅಂತಂದರೆ ಅಲೋಕೇಟೆಡ್ 3600 crore, 3600 ಕೋಟಿಯಷ್ಟು ಹಣವನ್ನು ಈ ಒಂದು ಅವಧಿಯಲ್ಲಿ 2024 to 25 ಹಾಗೆ 30 to 31 ಅವಧಿಯವರೆಗೆ ಸೊ ಇಲ್ಲಿ ಹಣಕಾಸಿನ ಈ ಒಂದು ಸಹಾಯವನ್ನು ಅವರಿಗೆ ನೀಡಲಾಗತ್ತೆ. ಹಾಗೆ ಸೊ ಪ್ರಿಫರೆನ್ಸ್ ಫಾರ್ ಸ್ಟೂಡೆಂಟ್ಸ್ ಫ್ರಮ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ದೋಸ್ ಪರ್ಸ್ಯೂಯಿಂಗ್ ಟೆಕ್ನಿಕಲ್ ಆರ್ ಪ್ರೊಫೆಷ್ನಲ್ ಕೋರ್ಸಸ್. ಸೊ ಇಲ್ಲಿ ಹೆಚ್ಚಿನ ಒಂದು ಆದ್ಯತೆಯನ್ನು ಯಾರಿಗೆ ನೀಡಲಾಗುತ್ತೆ ಅಂತಂದರೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ನ ಯಾರು ಈ ಒಂದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಟೆಕ್ನಿಕಲ್ ವಿಭಾಗ ಮತ್ತು ಈ ಪ್ರೊಫೆಷ್ನಲ್ ಕೋರ್ಸನ್ನು ಯಾರು ಆಯ್ಕೆಯನ್ನು ಮಾಡಿಕೊಳ್ತಾರೆ ಅವರಿಗೆ ಒಂದು ಮೊದಲ ಆದ್ಯತೆಯನ್ನು ನೀಡಲಾಗತ್ತೆ. ಸೊ ನಾವಿವಾಗ ಡಿಫ್ರೆನ್ಸ್ ಫ್ರಮ್ ಪಾಸ್ಟ್ ಸ್ಕೀಮ್ಸ್ ಅಂದರೆ ಈ ಹಿಂದಿನ ಒಂದು ಯೋಜನೆಗೆ ಹೋಲಿಸಿದರೆ ಇದು ಯಾವ ರೀತಿ ಭಿನ್ನವಾಗಿದೆ ಅನ್ನುವಂಥದ್ದು. ಸೊ ಬ್ರಾಡರ್ ಇನ್ಕಮ್ ಎಲಿಜಿಬಿಲಿಟಿ ಕವರಿಂಗ್ ಮಿಡಲ್ ಇನ್ಕಮ್ ಫ್ಯಾಮಿಲಿ ಅನ್ಲೈಕ್ ಪ್ರಿವಿಯಸ್ ಸ್ಕೀಮ್ಸ್ ಫೋಕಸ್ಡ್ ಆನ್ ಲೋ ಇನ್ಕಮ್ ಗ್ರೂಪ್ಸ್. ಸೊ ಈ ಹಿಂದಿನ ಯೋಜನೆಗಳೆಲ್ಲ ಅಂದರೆ ಇದಕ್ಕೆ ಅಂದರೆ ಇವಾಗ ನಾವು ಈ PM ವಿದ್ಯಾಲಕ್ಷ್ಮಿ ಮತ್ತು ಈ ಇತರ ಒಂದು ಸ್ಕೀಮ್ಗಳಿಗೆ ಅಂದರೆ ಈ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಎಜುಕೇಷನ್ ಲೋನ್ಗೆ ಸಂಬಂಧಪಟ್ಟಂಥ ಇತರ ಸ್ಕೀಮ್ಗಳಿಗೆ ಇದು ಯಾವ ರೀತಿ
ಭಿನ್ನವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಡಿಸ್ಕಸ್ನ ಮಾಡ್ತಾ ಇದ್ದೀವಿ. ಸೊ ಈ ಹಿಂದಿನ ಯೋಜನೆಗಳೆಲ್ಲವೂ ಕೂಡ ಕೇವಲ ಈ ಕಡಿಮೆ ಆದಾಯವನ್ನು ಹೊಂದಿರುವಂಥ ಗುಂಪುಗಳ ಮೇಲೆ ಫೋಕಸನ್ನು ಮಾಡ್ತಾ ಇತ್ತು. ಬಟ್ ಇದು ಮಿಡಲ್ ಇನ್ಕಮ್ ಫ್ಯಾಮಿಲೀಸ್ಗೂ ಕೂಡ ಇದು ಫೋಕಸನ್ನು ಮಾಡ್ತಾ ಇದೆ. ಹಾಗೆ ಸಿಂಪ್ಲಿಫೈಡ್ ಲೋನ್ ಅಪ್ಲಿಕೇಶನ್ ಥ್ರೂ ವಿದ್ಯಾಲಕ್ಷ್ಮಿ ಪೋರ್ಟಲ್ ವಿಚ್ ಆಲ್ಸೋ ಟ್ರ್ಯಾಕ್ಸ್ ಲೋನ್ ಸ್ಟೇಟಸ್. ಸೊ ಇದರಲ್ಲಿ ಕಡಿಮೆ ದಾಖಲಾತಿಗಳೊಂದಿಗೆ ಏನು ಮಾಡಲಾಗತ್ತೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಸೊ ಇಲ್ಲಿ ಲೋನ್ನ ಪ್ರೊವೈಡ್ ಮಾಡಲಾಗತ್ತೆ. ಹಾಗೆ ಲೋನ್ನ ಸ್ಥಿತಿಗತಿಯನ್ನು ಕೂಡ ಇಲ್ಲಿ ಟ್ರ್ಯಾಕನ್ನು ಮಾಡಲಾಗತ್ತೆ. ಸೊ ಪ್ರೀವಿಯಸ್ ಸ್ಕೀಮ್ಸ್ ಇನ್ಕ್ಲೂಡೆಡ್ ಇನ್ಸ್ಟಿಟ್ಯೂಷನ್ ಅಕ್ರಿಡೇಟೆಡ್ ಬೈ ದಿ NAC ಆ್ಯಂಡ್ NBA. PM ವಿದ್ಯಾ ಅಂದರೆ ಈ ಹಿಂದಿನ ಒಂದು ಯೋಜನೆಗಳು ಈ NACನಿಂದ ಮಾನ್ಯತೆಯನ್ನು ಪಡೆದಿರುವಂಥ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅವುಗಳಿಗೆ ಮಾತ್ರ ಅವುಗಳನ್ನ ಒಳಗೊಳ್ತಾ ಇತ್ತು. ಬಟ್ ಇವಾಗ ಈ PM ವಿದ್ಯಾಲಕ್ಷ್ಮಿ ಸ್ಕೀಮ್ ಅನ್ನುವಂಥದ್ದು ಲಿಮಿಟ್ಸ್ ಎಲಿಜಿಬಿಲಿಟಿ ಟು ಇನ್ಸ್ಟಿಟ್ಯೂಷನ್ ರ್ಯಾಂಕ್ಡ್ ಬೈ NIRF ಟಾಪ್ 100 ಇನ್ ಸ್ಪೆಸಿಫಿಕ್ ಕ್ಯಾಟಗರಿ. ಅಂದರೆ ಕೆಲವು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅಗ್ರ 100 ಒಳಗೆ ಯಾರು ಬಂದಿರ್ತಾರಲ್ವಾ ಅವರಿಗೆ ಏನು ಮಾಡಲಾಗತ್ತೆ, ಇಲ್ಲಿ ಸಾಲವನ್ನು ನೀಡಲಾಗತ್ತೆ. ಸೊ ಇದು ಉನ್ನತ ಒಂದು ಶಿಕ್ಷಣದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ. ಸೊ ವಿತ್ ಎಲಿಜಿಬಿಲಿಟಿ ಟೈಡ್ ಟು NIRF ರ್ಯಾಂಕಿಂಗ್ ಸ್ಟೂಡೆಂಟ್ಸ್ ಫೇಸ್ ಇನ್ಕ್ರೀಸ್ ಪ್ರೆಷರ್ ಟು ಪರ್ಫಾರ್ಮ್ ವೆಲ್ ಇನ್ ಎಂಟ್ರೆನ್ಸ್ ಎಕ್ಸಾಮ್ ಟು ಎಕ್ಸಸ್ ಲೋನ್. ಸೊ ಇಲ್ಲಿ ಈ ಲೋನನ್ನು ಪಡಿಬೇಕಿದ್ರೆ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಏನಿರುತ್ತೆ ಅಂತಂದರೆ ಉತ್ತಮವಾದಂಥ ರ್ಯಾಂಕನ್ನು ಗಳಿಸುವಂಥ ಒತ್ತಡ ಅವರ ಮೇಲೆ ಇದ್ದೇ ಇರುತ್ತೆ. ಹಾಗೆ ಇನ್ಸ್ಟಿಟ್ಯೂಷನ್ ಮಸ್ಟ್ ರಿಜಿಸ್ಟರ್ ಆ್ಯಂಡ್ ಮೇಂಟೈನ್ ಸ್ಟ್ರಾಂಗ್ ರ್ಯಾಂಕಿಂಗ್ಸ್ ಟು ರಿಮೇನ್ ಎಲಿಜಿಬಲ್ ಫಾರ್ ದ ಸ್ಕೀಮ್ಸ್ ಇನ್ಕ್ರೀಸಿಂಗ್ ಕಾಂಪಿಟೇಷನ್ ಅಮಾಂಗ್ ದಮ್. ಸೊ ಇಲ್ಲಿ ಇನ್ಸ್ಟಿಟ್ಯೂಷನ್ ಜವಾಬ್ದಾರಿ ಕೂಡ ಏನಿರುತ್ತೆ ಅಂತಂದರೆ ರ್ಯಾಂಕನ್ನು ತರಿಸುವಂಥ ನಿಟ್ಟಿನಲ್ಲಿ ಅವುಗಳ ಜವಾಬ್ದಾರಿ ಕೂಡ ಇಲ್ಲಿ ಹೆಚ್ಚಾಗಿರುತ್ತೆ. ಸೊ ನೆಕ್ಸ್ಟ್ ಇವಾಗ ಕ್ಲಿಯರಿಂಗ್ ಏರ್ ಡೆಲ್ಲಿಸ್ ಪೊಲ್ಯೂಷನ್ ಕ್ರಿಸಿಸ್. ಸೊ ಈ ಒಂದು ಟಾಪಿಕ್ ಡೆಲ್ಲಿಲಿ ಆಗ್ತಾ ಇರುವಂಥ ಈ ಒಂದು ಮಾಲಿನ್ಯದ ಬಿಕ್ಕಟ್ಟದ ಕುರಿತಾಗಿರುವಂಥ ಟಾಪಿಕ್ ಆಗಿದೆ. ಸಿನ್ಸ್ 1984 MC Mehta PIL efforts to combat air pollution in India, particularly in Delhi, have shown limited success. ಸೊ ಇಲ್ಲಿ 1984ರಿಂದ ಈ MC Mehta ಅನ್ನುವಂಥವರು ಸಾರ್ವಜನಿಕ ಹಿತಾಸಕ್ತಿನ ಕೂಡ ಸಲ್ಲಿಸಿರ್ತಾರೆ. ಓಕೆ, ಸೊ ಈ ಡೆಲ್ಲಿಯಲ್ಲಿ ಏನು ಮಾಲಿನ್ಯ ಆಗ್ತಾ ಇದೆ ಇದನ್ನು ಕಡಿಮೆ ಮಾಡಬೇಕಂತ ಹೇಳಿ, ಬಟ್ ಇಲ್ಲಿವರೆಗೆ ಏನಾಗಿದೆ ಅಂದರೆ ಒಂದಿಷ್ಟು ಸಕ್ಸಸ್ಸನ್ನು ಕೂಡ ಇವರು ಕಂಡಿದ್ದಾರೆ. ದ ಗ್ರೋವಿಂಗ್ ಎಕಾನಮಿ ಆ್ಯಂಡ್ ಪಾಪ್ಯುಲೇಷನ್ ಹ್ಯಾವ್ ಔಟ್ಪೇಸ್ಡ್ ದೀಸ್ ಮೆಜರ್ಸ್ ಮೇಕಿಂಗ್ ಅರ್ಬನ್ ಟಾಕ್ಸಿಸಿಟಿ ವಿಕ್ಟ್ ಪ್ರಾಬ್ಲಮ್ ರಿಕ್ವೈರಿಂಗ್ ಲಾಂಗ್ ಟರ್ಮ್ ಸೊಲ್ಯೂಷನ್. ಸೊ ಇಲ್ಲಿ ನಗರೀಕರಣ ಹೆಚ್ಚಾಗ್ತಾ ಇದೆ ಏನಾಗ್ತಾ ಇದೆ ಅಂತಂದರೆ ಈ ಒಂದು ನಗರ ಇವಾಗ ವಿಷಕಾರಿ ಆಗ್ತಾ ಇದೆ. ಸೊ ಇವಾಗ ಇದಕ್ಕೆ ಸದ್ಯಕ್ಕೆ ದೀರ್ಘಕಾಲದ ಒಂದಿಷ್ಟು ಪರಿಹಾರಗಳು ಬೇಕಾಗಿದೆ. ಸೊ ಮಿನಿಮಲ್ ಇಂಪ್ಯಾಕ್ಟ್ ಆಫ್ ಕರೆಂಟ್ ಮೇಜರ್ಸ್. ಸೊ ಮಿನಿಮಲ್ ಇಂಪ್ಯಾಕ್ಟ್ ಆಫ್ ಕರೆಂಟ್ ಮೇಜರ್ಸ್ ಅಂತಂದರೆ ಸರ್ಕಾರ ಈ ಒಂದು ಭಾಗದಲ್ಲಿ ದೆಹಲಿಯ ರೀಜನಲ್ಲಿ ಮಾಲಿನ್ಯವನ್ನು ಕಡಿಮೆ ಮಾಡಲಿಕ್ಕೆ ಹಲವಾರು ಒಂದು ಯೋಜನೆಗಳನ್ನ ಜಾರಿಗೆ ತಂದಿರುತ್ತೆ. ಸೊ ಅವುಗಳ ಪರಿಣಾಮ ಏನಂತಂದರೆ ಕಡಿಮೆ ಮಿನಿಮಲ್ ಆಗಿದೆ, ಕನಿಷ್ಠ ಮಟ್ಟದಲ್ಲಿ ಅವುಗಳ ಪರಿಣಾಮ ಆಗಿರುವಂಥದ್ದು. ಸೊ ಇನಿಷಿಯೇಟಿವ್ಸ್ ಲೈಕ್ ಅಂದರೆ ಈ ಹಿಂದೆ ಯಾವೆಲ್ಲ ಒಂದು ಯೋಜನೆಗಳ ತೆಗೆದುಕೊಂಡು ಬಂದಿತ್ತು ಅಂತಂದರೆ ದ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅನ್ನುವಂಥ ಯೋಜನೆ, ಹಾಗೆ ದ ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ 2021 ಹ್ಯಾವ್ ಅಚೀವ್ಡ್ ಲಿಟಲ್ ಅಡ್ರೆಸ್ಸಿಂಗ್ ದಿ ಸಿಂಪ್ಟಮ್ಸ್ ಬಟ್ ನಾಟ್ ಇಂಟರ್ಡಿಪೆಂಡೆಂಟ್ ಕಾಸ್ ಲೈಕ್ ಅರ್ಬನೈಸೇಷನ್ ಆ್ಯಂಡ್ ವೆಹಿಕಲ್ ಎಮಿಷನ್. ಸೊ ಈ ಎಲ್ಲ ಯೋಜನೆ ಕೂಡ ಏನು ಮಾಡಿದೆ ಅಂತಂದ್ರೆ ಒಂದಿಷ್ಟು ಸುಧಾರಣೆ ತಂದರೂ ಕೂಡ ಸೊ ಇಲ್ಲಿ ಅರ್ಬನೈಸೇಷನ್ ಆಗಿರುವ ಅಂದರೆ ನಗರೀಕರಣ ಆಗಿರ್ಬೋದು ಅಥವಾ ವಾಹನಗಳಿಂದ ಈ ಎಮಿಷನ್ ಅಥವಾ ಉತ್ಸರ್ಜನೆಯಾಗಿರುವಂಥ ಈ ಒಂದು ಮಾಲಿನ್ಯ ಕಾರಕಗಳನ್ನ ತಡೆಗಟ್ಟಲಿಕ್ಕೆ ಅವುಗಳು ವಿಫಲವಾಗಿರುವಂಥದ್ದು. ದ ಸುಪ್ರೀಂ ಕೋರ್ಟ್ ರೆಕಗ್ನೈಸ್ ಅ ಕ್ಲೀನ್ ಎನ್ವಿರಾನ್ಮೆಂಟ್ ಆ್ಯಸ್ ಪಾರ್ಟ್ ಆಫ್ ದ ರೈಟ್ ಟು ಲೈಫ್. ಸೊ ಇದು ಆರ್ಟಿಕಲ್ 21ನಲ್ಲಿ ಬರುವ ಹಾಗೆ ನಮಗೆ ಇದು ಒಂದು ಉತ್ತಮವಾದಂಥ ವಾತಾವರಣ ಕೂಡ ಏನಾಗಿದೆ ಅಂತಂದರೆ ನಮ್ಮ ಹಕ್ಕಾಗಿದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಹಾಗೆ ಹ್ಯಾಸ್ ಕ್ರಿಟಿಕೈಡ್ ಇನ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಅರ್ಜಿಂಗ್ ಟ್ರಾನ್ಸ್ಫಾರ್ಮೇಟಿವ್ ಆ್ಯಕ್ಷನ್ ಇನ್ಸ್ಟೀಡ್ ಆಫ್ ಕಾಸ್ಮೆಟಿಕ್ ಮೇಜರ್ಸ್ ಆರ್ ಸ್ಟ್ಯಾಟಿಸ್ಟಿಕಲ್ ಕಾಂಪ್ಲೈನ್ಸ್. ಅಂದರೆ ಸೊ ಇಲ್ಲಿ ಏನು ಹೇಳಿದೆ ಅಂತಂದರೆ ಏನು ಇರುವಂಥ ಯೋಜನೆಗಳನ್ನ ಅಥವಾ ರೂಲ್ಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕಂತ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಹಾಗಿದ್ರೆ ಈ ದೆಹಲಿಯ ಭಾಗದಲ್ಲಿ ಏನು ಈ ಪೊಲ್ಯೂಷನ್ ಆಗ್ತಾ ಇದೆ ಅಥವಾ ಮಾಲಿನ್ಯ ಆಗ್ತಾ ಇದೆ, ಇದಕ್ಕೆ ಪ್ರಮುಖ ಕೊಡುಗೆಗಳನ್ನ ಯಾರೆಲ್ಲ ನೀಡ್ತಾರೆ ಅನ್ನೋದು. ಸೊ ಇಲ್ಲಿ ವಾಹನಗಳಿಂದ ಉತ್ಸರ್ಜನೆ ಆಗುವಂಥ ಎಮಿಷನ್ ಏನಾಗುತ್ತೆ, ಸೊ ಇದು 60% ಕೊಡುಗೆಯನ್ನು ನೀಡುತ್ತೆ ವಾಯು ಮಾಲಿನ್ಯಕ್ಕೆ. ಹಾಗೆ ಸಾಯಿಲ್ ಡಸ್ಟ್ ಆಗಿರ್ಬೋದು, ಮಣ್ಣಿನ ಧೂಳು ಮತ್ತು ಅದರ್ ಸೋರ್ಸಸ್ ಅಕೌಂಟಿಂಗ್ ಫಾರ್ ದ ರೆಸ್ಟ್. ಸೊ ಇಲ್ಲಿ ಹೆಚ್ಚಾಗಿ ವಿಶೇಷವಾಗಿ ಇಲ್ಲಿ ಸ್ಟವಲ್ ಬರ್ನಿಂಗ್ ಅಥವಾ ಕೋಳಿ ದಹನ ಅಂತ ಕರಿತೀವಿ. ಸೊ ಇದನ್ನು ಕೂಡ ಏನು ಮಾಡಲಾಗತ್ತೆ, ಸೊ ಈ ಒಂದು ಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿ ನೋಡಲಾಗತ್ತೆ. ಸೊ ಇದು ಕಾನ್ಸ್ಟಿಟ್ಯೂಟ್ ಲೆಸ್ ದೆನ್ 1% ಆಫ್ ಡೆಲ್ಲಿ PM 2.5 ಡ್ಯೂರಿಂಗ್ ಸರ್ಟನ್ ಪೀರಿಯಡ್. ಸೊ ಅಂದರೆ ಇದು
ಏನು ಈ ನವಂಬರ್ ಒಂದು ಪೀರಿಯಡಲ್ಲಿ ಅಥವಾ ನವಂಬರ್ ಡಿಸೆಂಬರ್ನಲ್ಲಿ ಏನಾಗುತ್ತೆ ಈ ಸ್ಟಬಲ್ ಬರ್ನಿಂಗನ್ನು ಮಾಡ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಈ PM ಅಂದರೆ ಪರ್ಟಿಕ್ಯುಲರ್ ಮ್ಯಾಟರ್ 2.5ಗೆ ಸೊ ಇದರಿಂದ ಬರುವಂಥ ಕೊಡುಗೆ ಅಂದರೆ ಈ ಸ್ಟಬಲ್ ಬರ್ನಿಂಗನ್ನು ಮಾಡೋದ್ರಿಂದ ಒಟ್ಟಾರೆ 1% ಏನಾಗುತ್ತೆ PM 2.5 ರಿಲೀಸ್ ಆಗುತ್ತೆ. ಹಾಗೆ ಅಡ್ರೆಸ್ಸಿಂಗ್ ಪೊಲ್ಯೂಷನ್ ಫ್ರಮ್ ಡಿಸ್ಪರ್ಸ್ಡ್ ಸೋರ್ಸಸ್ ಲೈಕ್ ವೆಹಿಕಲ್ ಎಮಿಷನ್ ಆ್ಯಂಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಈಸ್ ಚಾಲೆಂಜಿಂಗ್ ಡ್ಯೂ ಟು ದಿ ಸೊಸೈಟಲ್ ಕಾಂಪೋನೆಂಟ್ಸ್ ಆ್ಯಂಡ್ ಲಿಮಿಟೆಡ್ ಆಲ್ಟರ್ನೇಟಿವ್ ಆ್ಯಸ್ ಸೀನ್ ವಿತ್ ಡಿಲೇಡ್ ಸೋವಿಂಗ್ ರಿಕ್ವೈರ್ಮೆಂಟ್ಸ್ ಇನ್ ಪಂಜಾಬ್ ಆ್ಯಂಡ್ ಹರಿಯಾಣ. ಸೊ ಇದಕ್ಕೆ ಮೂಲ ಕಾರಣ ಏನಂತಂದರೆ ಈ ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಸ್ಟಬಲ್ ಬರ್ನಿಂಗನ್ನು ಮಾಡ್ತಾ ಇರುವಂಥದ್ದು ಅಥವಾ ಈ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಏನಾಗಿದೆ ಅಂತಂದರೆ ಇದಕ್ಕೆ ಬಹುಮುಖ್ಯ ಕಾರಣವಾಗಿ ಕಂಡುಬರ್ತಾ ಇದೆ. ಸೊ ಇಲ್ಲಿ ಅಂದರೆ ಬೆಸ್ಟ್ ಪ್ರಾಕ್ಟೀಸ್ ಯಾವುದು, ಈ ರೀತಿ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಗ್ಲೋಬಲ್ ಅಲ್ಲಿ ಅಂದರೆ ಜಾಗತಿಕವಾಗಿ ಯಾವ ರೀತಿಯ ಒಂದು ಉತ್ತಮವಾದಂಥ ಅಭ್ಯಾಸಗಳನ್ನ ನಾವಿಲ್ಲಿ ಈ ಒಂದು ರೀಜನಲ್ಲಿ ಕಡಿಮೆ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲಿಕ್ಕೆ ಸೊ ಇಲ್ಲಿ ಅಳವಡಿಸಿಕೊಳ್ಬೇಕಾಗತ್ತೆ ಅಥವಾ ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಸೊ ಇಲ್ಲಿ ನಾವು ಬೀಜಿಂಗನ್ನು ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಸೊ ಬೀಜಿಂಗ್ಸ್ ಏರ್ ಪೊಲ್ಯೂಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕಂಬೈನ್ಸ್ ಅಡ್ವಾನ್ಸ್ ಮಾನಿಟರಿಂಗ್, ಪಬ್ಲಿಕ್ ಅವೇರ್ನೆಸ್ ಆ್ಯಂಡ್ ಎಫೆಕ್ಟಿವ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಸೊ ಈ ಬೀಜಿಂಗ್ ರೀಜಿಯನ್ನಲ್ಲಿ ಈ ಒಂದು ಮಾಲಿನ್ಯದ ಕುರಿತು ಹೆಚ್ಚಿನ ಒಂದು ಅರಿವನ್ನು ಮೂಡಿಸಲಾಗುತ್ತೆ. ಅದರೊಟ್ಟಿಗೆ ಇಲ್ಲಿ ಸಾರ್ವಜನಿಕ ಸಾರಿಗೆಯನ್ನು ಸುಮಾರು 30,000 ಒಂದು ಬಸ್ಸುಗಳನ್ನ ಈ ಒಂದು ಬೀಜಿಂಗ್ ನಗರದಲ್ಲಿ ಬಳಸಲಾಗ್ತಾ ಇದೆ. ಸೊ ಈ ರೀತಿ ಒಂದು ಬೆಸ್ಟ್ ಪ್ರಾಕ್ಟೀಸನ್ನು ಕೂಡ ನಾವಿಲ್ಲಿ ದೆಹಲಿಯಲ್ಲಿ ಅದನ್ನು ಅಳವಡಿಸ್ಕೊಳ್ಬೋದು. ಸೊ ನಾವು ಇವಾಗ ಪ್ರಿಂಟ್ ರಿಲೇಟೆಡ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ಗಳ ಬಗ್ಗೆ ನೋಡೋಣ. ಸೊ ಹಿಯರ್ ಬರ್ನಾವಾಪಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅನ್ನುವಂಥದ್ದು. ಸೊ ಈ ಒಂದು ಸ್ಯಾಂಕ್ಚುರಿ ಛತ್ತೀಸ್ಗಢ ರೀಜನಲ್ಲಿ ಬರುತ್ತಾ. ಹಾಗೆ ದ ಟೋಪೋಗ್ರಫಿ ಅದರ ಭೂ ಸ್ವರೂಪ ಯಾವ ರೀತಿ ಇದೆ ಅಂತಂದರೆ ಪ್ಲೇನ್ ಇದೆ, ಸಮತಟ್ಟ ಆಗಿದೆ. ಹಾಗೆ ಅನ್ಡ್ಯುಲೇಟಿಂಗ್ ಟೆರೇನ್ ಅಂದರೆ ಇದು ಒಂದು ಬೆಟ್ಟಗಾಡು ಪ್ರದೇಶವಾಗಿದೆ. ಹಾಗೆ ದ ರಿವರ್ಸ್ ಪಾಲ್ಮೇದಿ, ಜೋಂಕ್ ಆ್ಯಂಡ್ ಮಹಾನದಿ ರನ್ಸ್ ಅಲಾಂಗ್ ದಿ ಸ್ಯಾಂಕ್ಚುರಿ. ಸೊ ಈ ಒಂದು ಸ್ಯಾಂಕ್ಚುರಿಯಲ್ಲಿ ಬಾಲ್ಮೇದಿ, ಜೋಂಗ್ ಮತ್ತು ಮಹಾನದಿ ನದಿಗಳು ಇದರ ಮೂಲಕ ಹರಿದು ಹೋಗುತ್ತಾ. ಹಾಗೆ ದ ಸ್ಯಾಂಕ್ಚುರಿ ಕಂಟೈನ್ಸ್ ಮೇಜರ್ ವೆಜಿಟೇಷನ್ಸ್ ಆಫ್ ಅಂದರೆ ಈ ಒಂದು ಸ್ಯಾಂಕ್ಚುರಿಯಲ್ಲಿ ಯಾವೆಲ್ಲ ರೀತಿಯ ಮರಗಳು ಕಂಡುಬರುತ್ತೆ, ಟೀಕ್ ಆಗಿರ್ಬೋದು, ಸಾಲ್ ಆಗಿರ್ಬೋದು, ಹಾಗೆ ಮಿಕ್ಸ್ಡ್ ಪ್ಯಾರೆಸ್ಟ್ನು ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿನಲ್ಲಿ ಕಂಡುಬರುತ್ತೆ. ಹಾಗೆ ಬಾಲಾ ರಿಸರ್ವರ್ ಅನ್ನುವಂಥದ್ದು ಬರುತ್ತೆ. ಸಿಟುವೇಟೆಡ್ ಇನ್ಸೈಡ್ ದ ಸ್ಯಾಂಕ್ಚುರಿ ಸಪೋರ್ಟ್ಸ್ ನಂಬರ್ ಆಫ್ ವೆಟ್ಲ್ಯಾಂಡ್ಸ್, ಬರ್ಡ್ಸ್ ಆ್ಯಂಡ್ ಫಿಶ್. ಸೊ ಈ ಒಂದು ಭಾಗದಲ್ಲಿ ಬರುವಂಥ ಈ ಜೌಗು ತಾಣದ ಪಕ್ಷಿಗಳಾಗಿರ್ಬೋದು ಮತ್ತು ಮೀನುಗಳಿಗೆ ಈ ಒಂದು ಬಾಲಾ ರಿಸರ್ವೈರಿಂದ ಸೊ ನೀರು ಸಿಗುತ್ತೆ. ಸೊ ನೆಕ್ಸ್ಟ್ ಒನ್ ಮಾವೋರಿ ಟ್ರೈಬ್ ಅನ್ನುವಂಥದ್ದು. ಸೊ ಇಟ್ ಈಸ್ ಅನ್ ಇಂಡಿಜಿನಸ್ ಟ್ರೈಬ್ ಹೂ ಹ್ಯಾವ್ ಇನ್ಹ್ಯಾಬಿಟೆಡ್ ನ್ಯೂಜಿಲೆಂಡ್ ಫಾರ್ ಸೆಂಚುರಿ. ಸೊ ಈ ಒಂದು ಟ್ರೈಬ್ ಎಲ್ಲಿ ಕಂಡುಬರುತ್ತೆ ಅಂತಂದರೆ ನ್ಯೂಜಿಲೆಂಡ್ನಲ್ಲಿ ಕಂಡುಬರುತ್ತೆ. ಸೊ ಕಲ್ಚರಲಿ ದೇ ಆರ್ Polynesian. So Maori culture has endured centuries of the torture struggle, first in the hands of the British Crown, later others who wished to claim spot in their land. So ಇವರು ಹಲವಾರು ಅಂದರೆ ಒಂದು ಶತಮಾನಗಳಿಂದಲೂ ಕೂಡ ಇವರು ಕಿರುಕುಳಕ್ಕೆ ಒಳಗಾಗಿರುವಂಥ ಒಂದು ಜನಾಂಗ ಆಗಿದೆ. ಸೊ ಅದರಲ್ಲಿ ವಿಶೇಷವಾಗಿ ಬ್ರಿಟಿಷರಿಂದ ಹೆಚ್ಚಿನ ಒಂದು ಕಿರುಕುಳವನ್ನು ಇವರು ಪೇಸನ ಮಾಡಿದ್ದಾರೆ. ದ ಮೋಸ್ಟ್ ಫೇಮಸ್ ಆಸ್ಪೆಕ್ಟ್ ಆಫ್ ಮಾವೋರಿ ಕಲ್ಚರ್ ಇಸ್ ದಿ ಹಕಾ. ಸೊ ಇವರ ಒಂದು ಸಂಸ್ಕೃತಿಯ ಬಹುಮುಖ್ಯ ಒಂದು ಭಾಗ ಅಂತಂದರೆ ಹಕಾ. ಓಕೆ, ಸೊ ಏನಿದು ಹಕಾ ಅಂತಂದರೆ ಪವರ್ಫುಲ್ ವಾರ್ ಡ್ಯಾನ್ಸ್. ಸೊ ಇದು ಒಂದು ಯುದ್ಧ ನೃತ್ಯ ಆಗಿದೆ. ಓಕೆ, ಸೊ ಹೀಗಾಗಿ ಹಕಾ ಅನ್ನುವಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅನದರ್ ವೆರಿ ಪ್ರಾಮಿನೆಂಟ್ ಐಡೆಂಟಿಟಿ ಆಫ್ ಮಾವೋರಿ ಪೀಪಲ್ ಆರ್ ಟ್ಯಾಟೂಸ್. ಸೊ ಇವರು ಟ್ಯಾಟೂಗಳನ್ನು ಕೂಡ ಹಾಕೊಳ್ತಾರೆ. ಸೊ ದಿ ಟ್ಯಾಟೂಸ್ ಆರ್ ಕಾಲ್ಡ್ ಮೋಕೋ. ಸೊ ಈ ಒಂದು ಟ್ಯಾಟೂಗಳಿಗೆ ಮೋಕೋ ಅಂತಲೂ ಕೂಡ ಕರೀತಾರೆ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.